ಅರೆ, ಇಷ್ಟು ಉದ್ದದ ಪಟ್ಟಿ ಎಲ್ಲಿಂದ ಮಾಡಿದೆ ಸೊಸೆ? ನಮ್ಮ ಹತ್ತಿರವೇನು ಕುಬೇರನ ಖಜಾನೆ ಇಲ್ಲ. ನಿನ್ನ ಬೇಡಿಕೆಗಳನ್ನು ಪೂರೈಸಲು ನನ್ನ ಮಗನಿಗೆ ಅಷ್ಟು ಶಕ್ತಿ ಇಲ್ಲ. ಈ ಪಟ್ಟಿಯಲ್ಲಿ ಏನೆಲ್ಲ ಬರೆದಿದೆಯಾ ಎಂದು ಹೇಳುತ್ತಾ ಕಮಲಾ ಅವರು ಶಿವಾನಿಯ ಕೈಯಿಂದ ಪಟ್ಟಿಯನ್ನು ಕಿತ್ತುಕೊಂಡರು. ಅತ್ತೆಯವರು ಹೀಗೆ ಹಠಾತ್ತನೆ ವರ್ತಿಸಿದ್ದನ್ನು ಕಂಡು ಶಿವಾನಿ ಬೆಚ್ಚಿಬಿದ್ದಳು. ಅವಳು ಗಾಬರಿಯಾದ ಧ್ವನಿಯಲ್ಲಿ, ಅತ್ತೆಯವರೇ, ಇದರಲ್ಲಿ ನನ್ನ ಯಾವುದೇ ಬೇಡಿಕೆಗಳಿಲ್ಲ. ಬದಲಾಗಿ ರೇಷನ್ ಸಾಮಗ್ರಿಗಳ ಪಟ್ಟಿ ಇದೆ ಎಂದಳು. ಇದನ್ನು ಕೇಳಿ ಕಮಲಾ ಆಶ್ಚರ್ಯಚಕಿತರಾದರು. ಅವರು, ಇನ್ನು 20 ದಿನದ ಹಿಂದೆ ತಾನೇ ರೇಷನ್ ತಂದಿದ್ದು. ತಿಂಗಳ ಪೂರ್ತಿ ಬರಬೇಕಾದ ರೇಷನನ್ನು ನೀನು 20 ದಿನದಲ್ಲೇ ಮುಗಿಸಿಬಿಟ್ಟಿಯಾ? ನಿನ್ನ ಕೈಯಲ್ಲಿ ಯಾವುದೇ ಉಳಿತಾಯ ಇಲ್ಲ. ಎಷ್ಟು ರೇಷನ್ ಎಲ್ಲಿ ಹೋಯಿತು? ನೀನು ನಮ್ಮನ್ನು ಬೀದಿ ಪಾಲು ಮಾಡುತ್ತೀಯಾ ಎಂದು ಕೂಗಾಡಿದರು. ಈಗ ಶಿವಾನಿಗೂ ಕೋಪ ಬಂತು. ಅವಳು, ಅತ್ತೆಯವರೇ, ಎಲ್ಲ ರೇಷನನ್ನು ನಾನು ಒಬ್ಬಳೇ ತಿಂದು ಮುಗಿಸುತ್ತೇನಾ ಎಂದಳು. ಅದಕ್ಕೆ ಅತ್ತೆ, ಹಾಗಾದರೆ ನನ್ನ ಹಸಿವು ಹೆಚ್ಚಾಗಿದೆಯೇ ಅಥವಾ ನನ್ನ ಮಗ ಜಾಸ್ತಿ ತಿನ್ನುತ್ತಿದ್ದಾನೆಯೇ? ಮನೆಯಲ್ಲಿ ನಿನ್ನ ನಾದಿನಿಯೂ ಇಲ್ಲ. ಮದುವೆಯಾದ ಮೇಲೆ ಅವಳು ತನ್ನ ಗಂಡನ ಮನೆಯಲ್ಲಿಯೇ ಇರುತ್ತಾಳೆ. ಅಪರೂಪಕ್ಕೆ ತಾನೇ ಬರುತ್ತಾಳೆ. ಆಗ ಶಿವಾನಿ ಹೇಳಿದಳು, ಅಕ್ಕನ ತವರು ಮನೆ ಒಂದೇ ನಗರದಲ್ಲಿರುವುದರಿಂದ ಅಕ್ಕ ಆಗಾಗ ಬರುತ್ತಾರೆ. ಜೊತೆಗೆ ತಮ್ಮ ಗೆಳತಿಯರನ್ನು ಕರೆದುಕೊಂಡು ಬರುತ್ತಾರೆ. ಮನೆಯಲ್ಲಿ ಯಾವಾಗಲೂ ಪಾರ್ಟಿಯೇ ನಡೆಯುತ್ತಿರುತ್ತದೆ. ಹೀಗಿರುವಾಗ ರೇಷನ್ ಖಾಲಿಯಾಗದೇ ಇರುತ್ತದೆಯೇ? ನಿಮ್ಮ ಗೆಳತಿಯರು ಕೂಡ ಯಾವಾಗ ಬೇಕಾದರೂ ಬರುತ್ತಾರೆ. ಹಾಗಿದ್ದಾಗ ನಾನು ಏನು ಮಾಡಲು ಸಾಧ್ಯ ಅಂತ ಸೊಸೆ ಕೇಳುತ್ತಾಳೆ. ಕಮಲಾ ಅವರು ಕೋಪದಿಂದ, ಹಾಗಾದರೆ ನೀನು ನನ್ನ ಮಗಳ ಮತ್ತು ನನ್ನ ಗೆಳತಿಯರ ಊಟದ ಮೇಲೆ ಕಣ್ಣಿಡುತ್ತೀಯಾ? ನಾವು ಮನೆಯಲ್ಲಿ ಯಾರನ್ನು ಕರೆಯಬಾರದೆ? ನೀನು ಮನೆಗೆ ಬಂದಾಗಿನಿಂದ ಈ ಮನೆ ನಿನ್ನ ಹಿಡಿತದಲ್ಲಿದೆಯೇ? ನಾವು ಯಾರನ್ನಾದರೂ ಕರೆಯಬೇಕಾದರೆ ನಿನ್ನ ಅನುಮತಿ ಕೇಳಬೇಕೇ ಎಂದು ಗದರಿಸಿದರು. ಅತ್ತೆಯ ಮಾತುಗಳನ್ನು ಕೇಳಿ ಶಿವಾನಿ ಶಾಂತವಾಗಿ, ಅತ್ತೆಯವರೇ, ನೀವು ಸುಮ್ಮನೆ ವಿಷಯವನ್ನು ದೊಡ್ಡದು ಮಾಡುತ್ತಿದ್ದೀರಿ. ನನ್ನ ಅರ್ಥ ಅದಲ್ಲ. ನೀವು ಯಾರನ್ನು ಬೇಕಾದರೂ ಕರೆಯಿರಿ, ಅದಕ್ಕೆ ನನ್ನ ಅಭ್ಯಂತರವಿಲ್ಲ. ಆದರೆ ನಂತರ ರೇಷನ್ ಹೇಗೆ ಖಾಲಿಯಾಯಿತು ಎಂದು ನನ್ನನ್ನು ಕೇಳಬೇಡಿ ಎಂದಳು. ಕಮಲಾ ಅವರು ಕೋಪದಿಂದ, ನೀನು ನನ್ನ ಜೊತೆ ಎದುರು ಮಾತನಾಡುತ್ತಿರುವುದನ್ನು ನೋಡಿದರೆ ರೇಷನ್ ಖಾಲಿಯಾಗುವುದರಲ್ಲಿ ನಿನ್ನದೇ ಕೈವಾಡವಿದೆ ಎಂದು ನನಗೆ ಅನಿಸುತ್ತದೆ. ನೀನು ಅಡುಗೆಯನ್ನು ಅಗತ್ಯಕ್ಕಿಂತ ಜಾಸ್ತಿ ಮಾಡಿ ಹಾಳು ಮಾಡುತ್ತಿರಬೇಕು ಎಂದರು. ಇದನ್ನು ಕೇಳಿ ಶಿವಾನಿ ಆಶ್ಚರ್ಯದಿಂದ, ಅತ್ತೆಯವರೇ, ನಾನು ಯಾವುದೇ ಅಡುಗೆಯನ್ನು ಹಾಳು ಮಾಡುವುದಿಲ್ಲ. ಎಲ್ಲರೂ ತಿನ್ನುವಷ್ಟು ಮಾತ್ರ ಮಾಡುತ್ತೇನೆ. ನನ್ನ ಅಡುಗೆ ಮನೆಯಲ್ಲಿ ಅಡುಗೆ ಎಂದಿಗೂ ಹಾಳಾಗುವುದಿಲ್ಲ. ಬೇಕಾದರೆ ನೀವು ಬಂದು ಪರೀಕ್ಷಿಸಿಕೊಳ್ಳಿ ಎಂದಳು. ಅದಕ್ಕೆ ಕಮಲಾ ಅವರು, ಹೌದು, ನಾನು ದಿನವಿಡೀ ನಿನ್ನ ಹಿಂದೆ ಬಿದ್ದು ನೀನು ಅಡುಗೆ ಎಸೆಯುತ್ತಿದೆಯೋ ಇಲ್ಲವೋ ಎಂದು ನೋಡುತ್ತಾ ಕೂರಬೇಕೇ? ನಿನಗೆ ಅಡುಗೆ ಮಾಡುವುದರ ಅಂದಾಜೇ ಇಲ್ಲ ಮತ್ತು ನನಗೆ ಬೇರೆ ಕೆಲಸವೇ ಇಲ್ಲವೇ ಎಂದು ಬೈದರು. ಅತ್ತೆಯ ಮಾತುಗಳನ್ನು ಕೇಳಿ ಶಿವಾನಿಯ ಕಣ್ಣಲ್ಲಿ ನೀರು ಬಂತು. ಅತ್ತೆ, ಈಗ ಅತ್ತು ಏನು ಪ್ರಯೋಜನ? ಸೊಸೆ ಬಂದ ಮೇಲೆ ತಿಂಗಳ ರೇಷನ್ ಕೂಡ 1 ತಿಂಗಳು ಬರುವುದಿಲ್ಲ. ರೇಷನನ್ನು ಎಲ್ಲಿಯಾದರೂ ಬಚ್ಚಿಟ್ಟು ನಿನ್ನ ತವರು ಮನೆಗೆ ಕಳುಹಿಸುತ್ತಿದೆಯೇನೋ ಎಂದರು. ಅತ್ತೆ ಸ್ವಂತ ಪ್ರತಿಯೊಂದರಲ್ಲೂ ಕಡಿತ ಮಾಡಿ ಕಡಿಮೆ ರೇಷನ್ ತರುತ್ತಿದ್ದರು. ಅದರಲ್ಲಿ ನಾದಿನಿಯ ಗೆಳತಿಯರ ಆಗಮನ ಬೇರೆ. ಅತ್ತೆಯ ಈ ಆರೋಪದಿಂದ ಶಿವಾನಿ ತುಂಬ ನೋವಿಗೆ ಒಳಗಾದಳು. ತನ್ನ ಅತ್ತೆಗೆ ಪಾಠ ಕಲಿಸಲು ಶಿವಾನಿ ನಿಧಾನವಾಗಿ, ಸರಿ ಅತ್ತೆಯವರೇ, ಇಂದಿನಿಂದ ನಾನು ತವರು ಮನೆಗೆ ಹೋಗುವಾಗ ನನ್ನ ಬ್ಯಾಗನ್ನು ನಿಮಗೆ ತೋರಿಸಿ ಹೋಗುತ್ತೇನೆ. ಮತ್ತು ಎರಡನೆಯದಾಗಿ, ಇಂದಿನಿಂದ ರೇಷನ್ ಸಾಮಗ್ರಿಗಳ ಜವಾಬ್ದಾರಿ ನೀವೇ ತೆಗೆದುಕೊಳ್ಳಿ. ನಾನು ಎಲ್ಲ ಸಾಮಗ್ರಿಗಳನ್ನು ನಿಮ್ಮ ಕೋಣೆಯಲ್ಲಿ ಇಡಿಸುತ್ತೇನೆ. ನೀವು ನಿಮ್ಮ ಕೋಣೆಗೆ ಬೀಗ ಹಾಕಿಟ್ಟುಕೊಳ್ಳಿ. ನಾನು ನನ್ನಷ್ಟಕ್ಕೆ ಏನನ್ನೂ ಮಾಡುವುದಿಲ್ಲ. ಅಡುಗೆ ಮಾಡುವ ಮುನ್ನ ನಿಮ್ಮ ಬಳಿಯೇ ರೇಷನ್ ಕೇಳುತ್ತೇನೆ ಎಂದಳು. ಅತ್ತೆ, ಹೌದು, ಈಗ ಇದೇ ಕೆಲಸ ಬಾಕಿ ಉಳಿದಿದೆ. ನಾನು ಎಣ್ಣೆ ಮಸಾಲೆಯ ಡಬ್ಬಿಗಳಿಗೆ ಕಾವಲು ಕಾಯಬೇಕೇ? ಇದನ್ನೇ ತಾನೇ ನೀನು ಬಯಸುತ್ತಿರುವುದು ಎಂದರು. ಶಿವಾನಿ, ಮನೆಯ ಸೊಸೆಯ ಮೇಲೆ ನಂಬಿಕೆಯೇ ಇಲ್ಲದಿದ್ದರೆ ಸೊಸೆಯು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಅಡುಗೆ ಮನೆಗೆ ಹೋದಳು. ಅವಳು ಎಲ್ಲ ಸಾಮಗ್ರಿಗಳನ್ನು ಎತ್ತಿ ಅತ್ತೆಯ ಕೋಣೆಗೆ ತಂದು ಇರಿಸಿದಳು. ಕಮಲಾ ಅವರು ಸಿಟ್ಟಿನಿಂದ ನೋಡುತ್ತಿದ್ದರು. ಆದರೆ ಶಿವಾನಿ ನಿಲ್ಲಲಿಲ್ಲ. ಅವಳು ರೇಷನ್ ಹಾಳು ಮಾಡುವುದಿಲ್ಲ ಎಂದು ತೋರಿಸಿಕೊಡಲು
ಪಣ ತೊಟ್ಟಿದಳು. ಕಾಲ ಕಳೆದಂತೆ ನಾದಿನಿಯ ಗೆಳತಿಯರು ಮತ್ತು ಅತ್ತೆಯ ಗೆಳತಿಯರು ಮನೆಗೆ ಬಂದಾಗ ಪದೇ ಪದೇ ಚಹಾ ತಿಂಡಿ ಮಾಡಲು ಶಿವಾನಿ ಅತ್ತೆ ಬಳಿ ಹೋಗಿ, ಅತ್ತೆಯವರೇ, 1 ಕಪ್ ಸಕ್ಕರೆ ಕೊಡಿ, ಸ್ವಲ್ಪ ಕಡಲೆ ಹಿಟ್ಟು ಬೇಕು, ಮೈದಾ ಬೇಕು, ರವೆ ಬೇಕು ಎಂದು ಕೇಳತೊಡಗಿದಳು. ಅಷ್ಟೇ ಅಲ್ಲ, 3 ಹೊತ್ತು ಅಡುಗೆ ಮಾಡಲು ಹಿಟ್ಟು, ಅಕ್ಕಿ, ಬೇಳೆ, ಎಣ್ಣೆ, ಅರಶಿನ, ಮಸಾಲೆ ಎಲ್ಲವನ್ನೂ ಅತ್ತೆಯ ಬಳಿಯೇ ಕೇಳುತ್ತಿದ್ದಳು. ಇದರಿಂದ ಅತ್ತೆ ತುಂಬ ತೊಂದರೆಗೀಡಾಗಿದ್ದಳು. ಒಂದು ದಿನ ಕಮಲಾ ಅವರು ಮಾರುಕಟ್ಟೆಗೆ ಹೋಗಿ ಬರಲು ತಡವಾಯಿತು. ಅವರಿಗೆ ತುಂಬ ಹಸಿವಾಗಿತ್ತು. ಆದರೆ ಸೊಸೆ ಅಡುಗೆ ಮಾಡುತ್ತಿರಲಿಲ್ಲ. ಶಿವಾನಿ ವರಾಂಡದಲ್ಲಿ ಕುಳಿತು ಅತ್ತೆಯನ್ನು ನೋಡುತ್ತಾ, ಅಮ್ಮ, ಬಂದು ಬೇಳೆ, ಅಕ್ಕಿ ತೆಗೆದುಕೊಡಿ, ನಾನು ಅಡುಗೆ ಮಾಡಬೇಕು ಎಂದಳು. ಆವಾಗ ಕಮಲಾ ಅವರು ಕೋಪದಿಂದ, ನನ್ನಿಂದ ಇದು ಸಾಧ್ಯವಿಲ್ಲ, ರೇಷನ್ ಡಬ್ಬಿಗಳನ್ನು ವಾಪಸ್ ಅಡುಗೆ ಮನೆಗೆ ಇಟ್ಟು ಬಿಡು. ಬಿಸಿಲಲ್ಲಿ ಬಂದು ನನಗೆ ತುಂಬ ಬಾಯಾರಿಕೆ ಆಗಿದೆ, ಈಗ ಅಡುಗೆ ಮಾಡಬೇಕೇ ಎಂದರು. ಶಿವಾನಿ ಮುಗ್ಧ ಮುಖ ಮಾಡಿ, ಆದರೆ ಅತ್ತೆಯವರೇ, ನಾನು ಬೇಳೆ, ಅಕ್ಕಿ ಕೇಳದಿದ್ದರೆ ಅಡುಗೆ ಹೇಗೆ ಮಾಡಲಿ? ನಿಮಗೂ ಹಸಿವಾಗಿರಬಹುದು ನೋಡಿ, ಹಸಿವಿನಿಂದ ನನ್ನ ಸ್ಥಿತಿಯು ಕೆಟ್ಟಿದೆ ಎಂದಳು. ಅತ್ತೆ ಕೋಪದಿಂದ, ಸರಿ, ಬೇಳೆ, ಅಕ್ಕಿ ಡಬ್ಬಿಗಳನ್ನು ಅಡುಗೆ ಮನೆಯಲ್ಲೇ ಇಟ್ಟುಕೋ ಎಂದರು. ಶಿವಾನಿ, ಇಲ್ಲ ಅತ್ತೆಯವರೇ, 1 ತಿಂಗಳು ಪೂರ್ತಿ ನೀವೇ ಎಲ್ಲವನ್ನೂ ಮಾಡಬೇಕು, ಆಗ ರೇಷನ್ ಹೆಚ್ಚು ದಿನ ಇರಬಹುದೇನೋ ಎಂದಳು. ಕಮಲಾ ಅವರು ಸುಮ್ಮನೆ ಹೋಗಿ ಬೇಳೆ, ಅಕ್ಕಿ ತೆಗೆಯಲು ಆರಂಭಿಸಿದರು. ವಯಸ್ಸಾದ ಕಾಲದಲ್ಲಿ ಇದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಸೊಸೆ ಪಾಠ ಕಲಿಸಲು ಪಣ ತೊಟ್ಟಿದಳು. ಒಂದು ದಿನ ಮಿತಿ ಮೀರಿದ ಘಟನೆ ನಡೆಯಿತು. ಕಮಲಾ ತನ್ನ ಗೆಳತಿಯರೊಂದಿಗೆ ಹೊರಗೆ ಹೋಗಿದರು. ಆ ಸಮಯದಲ್ಲಿ ಅವರ ಅಣ್ಣ ಅತ್ತಿಗೆ ಹಠಾತ್ತನೆ ಮನೆಗೆ ಬಂದರು. ಅವರ ಕೋಣೆಗೆ ಬೀಗ ಹಾಕಿದರಿಂದ ಶಿವಾನಿಗೆ ಚಹಾ ಕೂಡ ಕೊಡಲು ಸಾಧ್ಯವಾಗಲಿಲ್ಲ. ತಡವಾಗುತ್ತಿರುವುದರಿಂದ ಶಿವಾನಿ ಪಕ್ಕದ ಮನೆಯಲ್ಲಿ ಚಹಾ ಮಾಡಿ ತಂದಳು. ಇದು ಕಮಲಾ ಅವರಿಗೆ ದೊಡ್ಡ ಅವಮಾನವಾದ ವಿಷಯವಾಯಿತು. ಅವರ ಅಣ್ಣ, ನೀನು ಸೊಸೆಗೆ ಯಾವುದೇ ಅಧಿಕಾರ ನೀಡಿಲ್ಲವೇ? ಪಕ್ಕದ ಮನೆಯಿಂದ ಚಹಾ ತಂದಿದೆಯಾ? ರೇಷನ್ ಎಲ್ಲಿ? ಅಡುಗೆ ಮನೆ ಖಾಲಿ ಇದೆಯಲ್ಲ ಎಂದು ಬೈದರು. ಕಮಲಾ ಅವರು ಏನು ಹೇಳಬೇಕು ಎಂದು ತಿಳಿಯದೆ ಮುಖ ಕೆಳಗೆ ಮಾಡಿದರು. ಆಗ ಶಿವಾನಿ ಮುಗ್ಧಳಾಗಿ, ಮಾವ, ಅತ್ತೆಯವರಿಗೆ ನಾನು ಮನೆಗೆ ಬಂದ ಮೇಲೆ ರೇಷನ್ ಬೇಗ ಖಾಲಿ ಆಗುತ್ತದೆ ಎಂದು ಅನಿಸುತ್ತಿದೆ. ನಾನು ರೇಷನ್ ಕದ್ದು ತವರು ಮನೆಗೆ ಕಳುಹಿಸುತ್ತೇನೆ ಎಂದು ಅವರು ಆರೋಪಿಸಿದರು. ಹಾಗಾಗಿ ನಾನು ರೇಷನ್ ಕದಿಯುವುದಿಲ್ಲ ಎಂದು ತೋರಿಸಲು ನಾನು ಎಲ್ಲ ರೇಷನನ್ನು ಅತ್ತೆಯವರ ಕೋಣೆಯಲ್ಲಿ ಇಟ್ಟಿದ್ದೇನೆ ಮತ್ತು ಅವರಿಗೆ ಬೀಗ ಹಾಕಲು ಹೇಳಿದ್ದೇನೆ ಎಂದು ಹೇಳಿದಳು. ಅವರ ಅಣ್ಣ ಕೋಪದಿಂದ, ನಿನಗೆ ಇಂತಹ ಬುದ್ಧಿ ಇರಲಿಲ್ಲವೇ? ಸೊಸೆ ಬಂದ ಮೇಲೆ ರೇಷನ್ ಖಾಲಿ ಆಗುತ್ತದೆ ಎಂಬುದು ಎಷ್ಟು ಸರಿ? ಈಗ ನೀನೇ ಎಲ್ಲವನ್ನು ನಿಭಾಯಿಸುತ್ತಿದೆಯಲ್ಲ, ಈಗಲಾದರೂ ರೇಷನ್ ಉಳಿಯುತ್ತಿದೆಯೇ ಎಂದು ಕೇಳಿದರು. ಶಿವಾನಿ, ಇಲ್ಲ ಮಾವಯ್ಯ, ರೇಷನ್ ಈಗಲೂ ಬೇಗ ಖಾಲಿಯಾಗುತ್ತಿದೆ. ಆದರೆ ಅತ್ತೆ ಈಗ ದೂರು ಹೇಳುವುದಿಲ್ಲ, ಅಷ್ಟೇ ಸಾಕು ಎಂದಳು. ಅವರ ಅಣ್ಣ ಕೋಪದಿಂದ, ಸೊಸೆಯನ್ನು ಹೀಗೆ ನಡೆಸಿಕೊಳ್ಳುವ ಮನೆಯಲ್ಲಿ ನೀರು ಕೂಡ ಕುಡಿಯಬಾರದು ಎಂದರು. ಕಮಲಾ ತುಂಬ ನಾಚಿಕೆ ಪಟ್ಟರು. ತಕ್ಷಣ ಕೋಣೆಯ ಬೀಗ ತೆಗೆದು ಎಲ್ಲ ಡಬ್ಬಿಗಳನ್ನು ಹೊರಗೆ ತಂದು, ಸೊಸೆ, ಇಂದಿನಿಂದ ಈ ನಾಟಕ ಬೇಡ. ನೀನು ರೇಷನ್ ಹಾಳು ಮಾಡುತ್ತಿದೆ ಎಂದು ನಾನು ಹೇಳುವುದಿಲ್ಲ, ಕದಿಯುತ್ತಿದೆ ಎಂದು ಆರೋಪಿಸುವುದಿಲ್ಲ. ದಯವಿಟ್ಟು ಈ ಡಬ್ಬಿಗಳನ್ನು ನೀನೇ ನಿಭಾಯಿಸು. ನಮ್ಮ ಮನೆಯ ಗೌರವವನ್ನು ಬೀದಿಯಲ್ಲಿ ತರಬೇಡ ಎಂದು ಕೈಮುಗಿದಳು. ಶಿವಾನಿ ಮನಸ್ಸಿನಲ್ಲೇ ನಗುತ್ತಾ ಎಲ್ಲ ಡಬ್ಬಿಗಳನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ಜೋಡಿಸಿದಳು. ಕೊನೆಗೂ ಅತ್ತೆ ಶರಣಾದಳು. ಸ್ನೇಹಿತರೆ, ಶಿವಾನಿ ತನ್ನ ಅತ್ತೆಗೆ ಪಾಠ ಕಲಿಸಿದ್ದು ಸರಿಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಕತೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.